ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ಕಡೆಯಿಂದ ಆರ್ಥಿಕತೆಗೆ ಒಂದು ದೊಡ್ಡ ಪುಷನ್ನು ಕೊಡಬೇಕು, ಅದರ ಬೆಳವಣಿಗೆಯನ್ನು ಮಾಡಬೇಕು, ಜನರನ್ನು ಸ್ವಾವಲಂಬಿಗೊಳಿಸಬೇಕು, ಭಾರತವನ್ನು ಒಂದು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ನಿರಂತರ ಪರಿಶ್ರಮ ಕೇಂದ್ರ ಸರ್ಕಾರ ಮಾಡ್ತಿದ್ರೆ, ಇಲ್ಲಿ ಅವರ ನಿರಂತರ ಪರಿಶ್ರಮ ರಾಜ್ಯವನ್ನು ಕೊಳ್ಳೆ ಹೊಡೆಯುವುದಲ್ಲಿ, ಹಿಂದೂ ಸಮಾಜವನ್ನು ನೋಯಿಸುವುದಲ್ಲಿ, ಹಿಂದೂ ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡೋದರಲ್ಲಿ ಮತ್ತು ಭ್ರಷ್ಟಾಚಾರವನ್ನು ಮಾಡೋದರಲ್ಲಿ, ಆಡಳಿತವನ್ನು ಸಂಪೂರ್ಣ ವೈಫಲ್ಯಗೊಳಿಸುವಲ್ಲಿ, ಒಂದು ಮಾದರಿಯನ್ನು ಸೃಷ್ಟಿಸುವಲ್ಲಿ ಎಲ್ಲೋ ಪ್ರಾಯಶಃ ಸಿದ್ದರಾಮಯ್ಯ ಹೊರಟಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ಬರುವಂಥ ಭಾವನೆ. ಇತ್ತೀಚೆಗೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥ ಒಂದು ಹೊಸ ಇದನ್ನು ಇಟ್ಕೊಂಡು, ಹಿಂದೆ ಒಂದು ಈ ರೀತಿಯ ಸಮೀಕ್ಷೆಯನ್ನು ಮಾಡಿದ್ರು, ಅದು ಯಾವ ಕಾರಣಕ್ಕೆ ಎಲ್ಲಿಗೆ ಹೋಯಿತು ಅನ್ನೋಂಥದ್ದು ಗೊತ್ತಿಲ್ಲ. ಈಗ ಒಂದು ಹೊಸ 90 ದಿವಸದೊಳಗೆ 450 ಕೋಟಿ 400 ಕೋಟಿಯನ್ನು ಖರ್ಚು ಮಾಡುವಂಥ ಒಂದು ದೊಡ್ಡ ಸಾಹಸಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಿದ್ದ ಹಾಗೆ ಕಾಣ್ತಾ ಇದೆ. ಅದರಲ್ಲಿ ಮಾಡಿರುವಂಥ ಅವಾಂತರಗಳೆಲ್ಲವನ್ನು ನಾವು ನೋಡಿದ್ದೇವೆ. ಹಿಂದೂ ಸಮಾಜವನ್ನು ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸಬೇಕು, ಹಿಂದೂ ಸಮಾಜದ ಮಧ್ಯೆ ಹೊಸ ಜಾತಿಗಳನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನ. ಕೆಲವೊಂದು ಹೆಸರು ನೋಡುವಾಗಲೇ ನನಗೆ ಶಾಕ್ ಆಯಿತು. ಆಂಧ್ರ ಕ್ರಿಶ್ಚಿಯನ್, ಆದಿ ಕರ್ನಾಟಕ ಕ್ರಿಶ್ಚಿಯನ್, ವಡ್ಡ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್, ಈ ರೀತಿ 48 ಜಾತಿಗಳನ್ನು ಸಮೀಕ್ಷೆಯಲ್ಲಿ ಹಾಕಿದರು. ಮತ್ತು ಈಗ ಪ್ರಾಯಶಃ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒತ್ತಡದ ಕಾರಣಕ್ಕೆ, ಜನರ ವಿರೋಧದ ಕಾರಣಕ್ಕೆ ಇವತ್ತು ಸಮೀಕ್ಷೆಯಿಂದ ಹೊರಗೆ ತೆಗೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಸಿಗ್ತಾ ಇದೆ. ಆದರೆ ಯಾವುದೇ ಸ್ಪಷ್ಟತೆಯನ್ನು ಈ ಸರ್ಕಾರ ಕೊಡುವಂಥದ್ದು ಕಾಣ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ರಾಜಕೀಯ ಚಿಂತನ ಶಿಬಿರದಲ್ಲಿ ನಮ್ಮ MLAಗಳು, MP ಗಳು ಎಲ್ಲ ಪ್ರಮುಖರಿದ್ದಂಥ ಸಭೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಣಯದಲ್ಲಿ ನಾವು ಈ ರೀತಿಯ ಸಮಾಜ ಒಡೆಯುವ ಪ್ರಕ್ರಿಯೆಯನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ, ಇದನ್ನು ಸ್ಪಷ್ಟವಾಗಿ ಖಂಡಿಸ್ತೇವೆ. ಮಾತ್ರವಲ್ಲ, ಧರ್ಮದ ಕಾಲಮ್ನಲ್ಲಿ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಹಿಂದೂ ಅಂತ ಮೊದಲು ನಮೂದಿಸಬೇಕು, ನಂತರ ತಮ್ಮ ಜಾತಿಯನ್ನು ನಮೂದಿಸುವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅನ್ನುವಂಥದ್ದನ್ನು ಮೊನ್ನೆ ತೆಗೆದುಕೊಂಡ ನಿರ್ಣಯದಲ್ಲಿ ನಾವು ಹೇಳಿದ್ದೇವೆ. ನಮ್ಮ ಪ್ರಶ್ನೆ ಇರುವಂಥದ್ದು ವೆರಿ ಸಿಂಪಲ್. ಈ ತರಾತುರಿಯಲ್ಲಿ 90 ದಿವಸದಲ್ಲಿ ಈ ರೀತಿಯ ಒಂದು ಸಮೀಕ್ಷೆ ಮಾಡ್ತೇವೆ ಅಂತ ಹೊರಟು ಅದರಲ್ಲಿ ಹೊಸ ಜಾತಿಗಳನ್ನು ಸೇರಿಸುವಂಥ ಪ್ರಕ್ರಿಯೆ ಮಾಡುತ್ತದೆ. ವೆರಿ ಶೀಘ್ರ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾಸ್ಟ್ ಸೆನ್ಸಸ್ಸನ್ನು ಕೂಡ ಮಾಡಲಿಕ್ಕಿದೆ. ಹಾಗಾಗಿ ಇದರ ವ್ಯಾಲಿಡಿಟಿ ಏನು, ಇದರ ಲೀಗಲ್ ಇದೇನನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಜನರನ್ನು ಮರಳು ಮಾಡುವಂಥ ಒಂದು ಪ್ರಕ್ರಿಯೆ, ತಮ್ಮ ಆಡಳಿತ ವೈಫಲ್ಯದಿಂದ ಜನರ ದಿಕ್ಕನ್ನು, ಜನರ ಯೋಚನೆಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಸಿದ್ದರಾಮಯ್ಯ ಕಳೆದ 2.5 ವರ್ಷದಿಂದ ಮಾಡ್ತಾ ಇದ್ದಾರೆ. ಯಾವಾಗ ಅವರ ಆಡಳಿತದ ಬಗ್ಗೆ ಜನ ಪ್ರಶ್ನೆ ಮಾಡ್ತಾರಾ, ಅಪೋಸಿಷನ್ ಪಾರ್ಟಿಗಳು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದ, ಆಗ ಈ ರೀತಿಯಾದಂಥ ಸಮಾಜ ಒಡೆಯುವ ಕೃತ್ಯವನ್ನು ಸಿದ್ದರಾಮಯ್ಯ, ಇದೊಂದು ಮೋಡಸ್ ಆಪರೆಂಡಿ ಆಗಿದೆ ಸಿದ್ದರಾಮಯ್ಯಂದು. ಹಿಂದೂ ಸಮಾಜದ ವಿರುದ್ಧ ಹಿಂದೂ ಸಮಾಜವನ್ನು ಒಡೆಯುವ ಪ್ರಯತ್ನವನ್ನು ಗವರ್ನೆನ್ಸ್ನ ಬಗ್ಗೆ ಪ್ರಶ್ನೆ ಬರುವಂಥ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ. ಹಾಗಾಗಿ ಒಂದು ಕಡೆಯಿಂದ ಭಾರತವನ್ನು ವಿಶ್ವದಲ್ಲಿ ಅತ್ಯಂತ ಪ್ರಮುಖ ಆರ್ಥಿಕತೆಯಾಗಿ ಬೆಳೆಸುವಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನು ಕಂಪ್ಲೀಟ್ ಮುಳುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ. ಅದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೇವೆ. ನಮ್ಮ ಗೊತ್ತಾಗ್ತಾ ಇಲ್ಲ, ಸಿದ್ದರಾಮಯ್ಯನವರು ಪ್ರಾಯ ಹೋದಾಗೆ ಈ ರೀತಿ ಬಾಲಿಶವಾಗಿ ಯಾಕೆ ಮಾತಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. GST ಕೌನ್ಸಿಲ್ನಲ್ಲಿ ಎನಿ ಡಿಸಿಷನ್, ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿದ್ರು ಅದು ಯುನಾನಿಮಸ್ ಆಗಿ ಆ ಡಿಸಿಷನ್ ಪಾಸ್ ಆಗಬೇಕು. ಯುನಾನಿಮಿಟಿ ಇಲ್ಲದಿದ್ದರೆ ಡಿಸಿಷನ್ ಪಾಸ್ ಆಗೋದಿಲ್ಲ ಅನ್ನುವಂಥದ್ದು GST ಕೌನ್ಸಿಲ್ನ ಒನ್ ಆಫ್ ದ ಪ್ರೀ ಕಂಡೀಷನ್. ಆ GST ಕೌನ್ಸಿಲ್ನಲ್ಲಿ ಇವರದೇ ಕೃಷ್ಣ ಬೈರೇಗೌಡರು ಇದ್ದಾರೆ. ಅಲ್ಲಿ ಒಂದು GST ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ಕೇಂದ್ರದ ಆ ಸಂದರ್ಭದ ವಿತ್ತ ಸಚಿವರಾದಂಥ ಅರುಣ್ ಜೇಟ್ಲಿ ಅವರು ಒಂದು ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ. ಇದು ಎಷ್ಟು ಜನರಿಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಎಲ್ಲಿ ರೆವೆನ್ಯೂ ಕಡಿಮೆ ಆಗ್ತದೆ ಅದನ್ನು ಭರಿಸುವ ಕಮಿಟ್ಮೆಂಟನ್ನು ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತದೆ ಅಂತ ಆ ಸಂದರ್ಭದಲ್ಲಿ ಹೇಳಿದ ಕಾರಣಕ್ಕೆ GST ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲ ರಾಜ್ಯಗಳು ಆ ಸಂದರ್ಭದಲ್ಲಿ ಒಪ್ಪಿದ್ದು. ಇಟ್ ವಾಸ್ ಅ ಕಮಿಟ್ಮೆಂಟ್ ಟೇಕನ್ ಫ್ರೈ ದ ಸ್ಟೇಟ್ ಗೌರ್ಮೆಂಟ್ ದಟ್ ವಿ ವಿಲ್ ಕಾಂಪೆನ್ಸೇಟ್ ಇಫ್ ದೇರ್ ಇಸ್ ಡೆಫಿಸಿಟ್ ಅನ್ನುವಂಥದ್ದು. ಹಾಗಾಗಿ
ನಾನು ಸಿದ್ದರಾಮಯ್ಯನವರ ಈ ರೀತಿಯ ಬಾಲಿಶವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಜಿ ಎಸ್ ಟಿಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಬೋಲ್ಡ್ ಆದ ಡಿಸಿಷನನ್ನು, ಎಲ್ಲರನ್ನ ಮಧ್ಯೆ ಸಮನ್ವತೆಯನ್ನು ತೆಗೆದುಕೊಳ್ಳುವಂಥದ್ದು, ಎಲ್ಲ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ರಾಜ್ಯಗಳನ್ನು ಒಪ್ಪಿಗೆ ತೆಗೆದುಕೊಂಡು ಜಿ ಎಸ್ ಟಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದು. ಆ ಸಂದರ್ಭದಲ್ಲಿಯೂ ಪ್ರಾಯಶಃ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಇತ್ತು ಕಾಣ್ತದೆ, ಜಿ ಎಸ್ ಟಿ ಲಾಗು ಬಂದಂಥ ಸಂದರ್ಭದಲ್ಲಿಯೂ ಕೂಡ. ಹಾಗಾಗಿ ಈಗ ಜಿ ಎಸ್ ಟಿಯನ್ನು ರಿಫಾರ್ಮ್ ಮಾಡಲಿಕ್ಕೆ ಹೊರಟಿದ್ದಾರೆ. ಜಿ ಎಸ್ ಟಿ ರಿಫಾರ್ಮ್ ಮಾಡುವಂಥ ಸಂದರ್ಭದಲ್ಲಿಯೂ ಅಂದರೆ ಮೊಸರಲ್ಲಿ ಕಲ್ಲು ಹುಡುಕೋದು ಅಂತ ಹೇಳ್ತಾರೆ ಅದಕ್ಕೆ, ಆ ಥರನೋ. ಈಗ ಇದನ್ನೇ